ನೋಡಿ ಫ್ರೆಂಡ್ಸ್, ಎಷ್ಟೊತ್ತಾಯಿತು ನಾನು ಬರೋದು, 9 ಗಂಟೆ ರಾತ್ರಿ. ಈಗ ಬಂದು ಏನು ಸಾರು ಮಾಡಲಿ ನಾನು? ಎಷ್ಟೊತ್ತಾಗಿದೆ? ಇಷ್ಟೊತ್ತು ಮೇಲೆ ಬರಬೇಕಾದ್ರೆ ಸೊಪ್ಪು ತೊಗೊಂಡು ಬಂದೆ. ಸೊಪ್ಪು ಫ್ರೆಶ್ಶಾಗಿ ಮಾಡ್ತಾಯಿದ್ರು ಅಂತ ಕೆಲಸಾಗಿತ್ತು, ತೊಗೊಂಡು ಬಂದಿದ್ದೀನಿ. ಅದನ್ನು ಬೇರೆ ಹುಳಿ ಹಾಕಿದ್ದೀನಿ. ಇದನ್ನು ಬಿಡಿಸಿ ಯಾವಾಗ ಅಡುಗೆ ಮಾಡೋದು ನಾನು? ಊಟ ಮಾಡೋದು ಯಾವಾಗ? ಇಷ್ಟೊತ್ತಾಗುತ್ತೆ. ಹಾಕಿರೋದು ಏನೋ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಏನು ಮಾಡೋದು? ಮಾಡಬೇಕು ಅಂತ ಮಾಡಿದ್ರೆ ಇಲ್ಲಿ ಕೆಲಸ ಹೋಗುತ್ತಲ್ಲ, ಏನು ಮಾಡಲಿ? ಅದಕ್ಕೋಸ್ಕರ ಕೆಲಸ ಬಿಟ್ಬಿಟ್ಟಿರೋಕ್ಕಾಗಲ್ಲ, ಕೆಲಸ ಮಾಡ್ತಾಯಿದ್ದೀನಿ. ಅದೇನೋ ಕತ್ತಲೆ ಕಾಣಲ್ಲ. ನೋಡಿ, ಹಿಂಗೆ ನಮ್ಮ ಮನೆ ಬರ ಈ ಥರ ನೋಡಿ, ಯಾವ ಥರ ಇದೆ. ಸೊಪ್ಪು ಸೋಸಬೇಕಲ್ವಾ? ಏನು ಮಾಡಲಿ? ಮಾಡಬೇಕು, ನೀಟಾಗಿ ಬಿಡಿಸ್ಕೋಬೇಕಲ್ಲ. ಎಳೆ ಸೊಪ್ಪು ಮಾತ್ರ ಚೆನ್ನಾಗಿದೆ, ಸೊಪ್ಪು ಸಖತ್ತಾಗಿದೆ. ಕಿರಿಕಿರಿ ಸೊಪ್ಪು ಇದು. ಸಾಮಾನ್ಯವಾಗಿ ಎಷ್ಟೋ ಜನಕ್ಕೆ ಸೊಪ್ಪು ಬಗ್ಗೆನೇ ಗೊತ್ತಿರಲ್ಲ. ಸೊಪ್ಪು ಯಾವ ಸೊಪ್ಪು ಏನು ಅನ್ನೋದೇ ಗೊತ್ತಾಗಲ್ಲ. ನಮ್ಮ ಹಳ್ಳಿಯವ್ರಿಗೆ ಹೇಳಿ, ಎಲ್ಲ ಥರ ಸೊಪ್ಪು ಗೊತ್ತು ನಮಗೆ. ಈ ಸಲ ಊರಿಗೆ ಹೋಗಬೇಕು. ಊರಿಗೆ ಹೋದರೆ ನಮ್ಮ ಕಾಡಲ್ಲಿ ಮಳೆ ಬಂದರೆ ಮಾತ್ರ ಸೊಪ್ಪು ಚೆನ್ನಾಗಿರುತ್ತೆ. ಮಳೆ ಬರಲಿಲ್ಲ ಅಂದರೆ ಚೆನ್ನಾಗಿರಲ್ಲ. ಇಲ್ಲೂ ಸಿಗಲ್ಲ. ಎಂತ ಬರುತ್ತೆ ಸೊಪ್ಪ ಇದು? ಸೊಪ್ಪೆ ನೋಡಿ. ಏನು ಮಾಡೋದು? ಮುಡಿಸ್ಬೇಕಲ್ಲ. ಈ ಥರ ಸೊಪ್ಪು ಸಿಗಬೇಕು, ಈ ಥರ ಸೊಪ್ಪು ಸಿಗಬೇಕು. ಈ ಥರ ಸೊಪ್ಪು ಸಿಕ್ಕಿದ್ರೆ ತುಂಬ ಒಳ್ಳೆಯದು. ಎಷ್ಟು ಒಳ್ಳೆಯದು ಅಂತೀರಾ? ಸಿಕ್ಕಾಪಟ್ಟೆ ಒಳ್ಳೆಯದು. ಎಣ್ಣೆ ಸೊಪ್ಪು ಇದು. ಎಣ್ಣೆ ಸೊಪ್ಪು ತಿನ್ನೋಕ್ಕೂ ಪುಣ್ಯ ಮಾಡಿರಬೇಕಲ್ಲ. ಸಿಗೋದಿಲ್ಲಲ್ಲ, ಸಿಗೋದೇ ಇಲ್ಲ. ನಾವು ಈ ಸಲ ಹೋದ ಸರ್ತಿ ಹೋದಾಗದ್ದು ಕುಯ್ಕೊಂಡು ಬಂದಿದ್ದು, ಅದು ನನ್ನ ವೀಡಿಯೋ ಕಟ್ ಮಾಡಿಬಿಟ್ಟಿದ್ದಾರೆ ಯೂಟ್ಯೂಬ್ ಅವರು. ಚೆನ್ನಾಗಿ ಬಂದಿಲ್ಲ ಅನಿಸುತ್ತೆ, ತೆಗೆದುಬಿಟ್ಟಿದ್ದಾರೆ. ಹೋಗಲಿ ಬಿಡಿ, ಎಷ್ಟೊಂದು ವೀಡಿಯೋಸ್ ಎಲ್ಲ ತೆಗೆದುಬಿಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ ಇದೇನು ಮಾಡಬೇಕು ಅಂತ. ಒಟ್ಟಲ್ಲಿ ಯಾವ ಥರ ಏನು ಅನ್ನೋದು ಸರಿಯಾಗಿ ಗೊತ್ತಾಗಲ್ಲ ನನಗೆ. ಏನು ಮಾಡಲಿ? ಏನೋ ಒಂದು ಹಾಕ್ತೀನಿ ಅಂದ್ಬಿಟ್ಟು ಹಾಕಿರ್ತೀನಿ, ನಂಗೆ ಗೊತ್ತಾಗಲ್ವಲ್ಲ. ಹೇಳ್ಕೊಡೋರು ಯಾರೂ ಇಲ್ಲಲ್ಲಪ್ಪ, ನಾನೇನು ಮಾಡಲಿ? ಹೇಳ್ಕೊಡೋರು ಯಾರಾದರೂ ಇದ್ದಿದ್ದರೆ ನೋಡ್ತಿದ್ದೆ, ಮಾಡ್ಬೋದಾಗಿತ್ತು ಏನು ಅಂತ. ಸಹಾಯಕ್ಕೆ ಯಾರೂ ಇಲ್ಲ. ನಾನಂತೂ ಓದಿಲ್ಲ, ಏನು ಮಾಡೋದು? ಓದಿಲ್ಲ. ಇಷ್ಟೊತ್ತಾಗಿದೆ, ನಾನೇನು ಅಡುಗೆ ಮಾಡಲಿ? ಇಷ್ಟೊತ್ತಿಗೆ ಬಂದು ಅಷ್ಟೇ. ಸಣ್ಣ ಸಣ್ಣದಿದೆ, ಈಗ ಆಯೋಕ್ಕಾಗಲ್ಲ. ಎತ್ತು ಬಿಸಾಕ್ತೀನಿ, ನನಗಂತೂ ಆಗಲ್ಲ. ದೊಡ್ಡ ಇಟ್ಕೊಳ್ಳೋಣ. ಈಗ ಟೈಮ್ ಆಗಿದೆ. ನೋಡಿ ಎಷ್ಟು ವೇಸ್ಟು ಅಂದರೆ. ಚೆನ್ನಾಗಿದೆ ಸೊಪ್ಪು, ಚೆನ್ನಾಗಿದೆ, ತೊಗೋಬೇಕು, ಆಯ್ಕೋಬೇಕು ಎಲ್ಲ. ಏನು ವೇಸ್ಟ್ ಮಾಡಬಾರ್ದು. ಕಾಸು ಕೊಟ್ಟು ತಂದಿದ್ದೀನಿ. ಇದೆಲ್ಲ ವೇಸ್ಟ್. ಈಗ ನೋಡಿ ಎಷ್ಟು ವೇಸ್ಟು ನೋಡಿದ್ರಾ? ಸೊಪ್ಪು ನೋಡ್ಲಿಕ್ಕೆ ಚೆಂದ ಇತ್ತು, ವೇಸ್ಟ್ ನೋಡಿ ಎಷ್ಟಾಯಿತು. ಎಷ್ಟು ವೇಸ್ಟ್ ಅಂದರೆ ಅಷ್ಟು ವೇಸ್ಟು.
ಇದು ಕೀರೆ ಸೊಪ್ಪು. ಎಳಸಾಗಿದೆ, ಚೆನ್ನಾಗಿದೆ ಕೀರೆ ಸೊಪ್ಪು. ಹಾಗೆಲ್ಲ ಏನು ಚಾಕ್ ತಗೊಂಡು ಉತ್ತರಿಸ್ತಿದ್ರು ಇಲ್ಲ ಅಲ್ವಾ, ಕೈಯಲ್ಲೇ ತಾನೇ ಕಟ್ ಮಾಡ್ಕೋತಾಯಿದ್ರು. ಚಾಕಲ್ಲೆಲ್ಲ ಉತ್ತರಿಸ್ತಾನೆ ಇರಲಿಲ್ಲ ಯಾರು, ಎಲ್ಲ ಕೈಯಲ್ಲೇ ಕಟ್ ಮಾಡ್ಕೊಳೋರು. ಈಗೆಲ್ಲ ಚಾಕು ಗೀಕು ಅಂತ ಬರ್ತಾರೆ. ಹಾಗೆಲ್ಲ ಸರಮಣಿಗೆಲ್ಲಿ ಕುಯ್ಕೊಳ್ಳೋವು, ಅಂದರೆ ಸೊಪ್ಪು ಕುಯ್ತಿದ್ದಿಲ್ಲ, ನಾವು ಹಾಗೆ ಹಾಕ್ತಿದ್ವಿ. ಈ ಥರ ಕಟ್ ಮಾಡ್ಕೊಂಡಿದ್ದೀವಲ್ಲ ಆ ಕೈಯಲ್ಲಿ ಹಿಂಗೆ ಅಷ್ಟೇ, ಹಿಂಗೆ ಹಾಕ್ಬಿಡ್ತಿದ್ವಿ ನಾವು. ಎಳಸಾಗಿದೆಯಲ್ಲ ಬೇಗ ಬೇಯುತ್ತೆ. ಅಷ್ಟೇ. ಇದನ್ನೇನು ಮಾಡಬೇಕು, ಹುರುಳಿಕಾಳು ಮೊಳಕೆ ಕಟ್ಟಿದ್ದೀವಲ್ಲ ಅದನ್ನ ಹಾಕಿ ಉಪ್ಸಾರು ಮಾಡಿ ಮುದ್ದೆ ಮಾಡಿಕೊಂಡು ನೆಮ್ಮದಿ ಊಟ ಮಾಡಬೇಕು. ಜೀವನದಲ್ಲಿ ಏನಿದೆ, ಏನೂ ಇಲ್ಲ ಅಲ್ವಾ. ಸುಮ್ಮನೆ ನಾವು ಭ್ರಮೆಲೇ ಇನ್ನೂ ಇದ್ದೀವಿ, ಹೊರಗಡೆ ಬಂದಿಲ್ಲ ಜನ. ಅದು ಗಟ್ಟಿ ಇದೆ. ಸ್ವಲ್ಪನೇ ಇದೆ, ನಾನು ಸ್ವಲ್ಪ ಜಾಸ್ತಿ ಇದೆ, ಇದನ್ನು ಎತ್ತಿಟ್ಬಿಡ್ತೀನಿ. ಏಕೆಂದರೆ ಬೇಡ ನನಗೆ, ಸಾಕು ಸೊಪ್ಪು. ನಾನು ಇರೋದು ಒಬ್ಬಳು ಇವತ್ತು. ನೋಡ್ತೀನಿ ಆದರೆ ಮಾಡೋದು ಅಷ್ಟೇ. ದಂಟು ಬಿಸಾಕಬಾರ್ದು, ಇರೋದೇ ದಂಟಲ್ಲಿ. ದಂಟೆ ಮೇನು, ಗಟ್ಟಿಗಿರೋದು ಬೇಡ, ಬಲ್ತಿರೋದು ಬೇಡ, ಎಡಸಾಗಿರೋದು. ನೋಡಿ ಇದೆಲ್ಲ ಬಲ್ತಿದೆ, ನೋಡಿ ಇದೆಲ್ಲ ಬಲ್ತೋಗಿದೆ. ಎಳೆದಾದರೆ ಚೆಂದ. ಕಿತ್ತಿದ ತಕ್ಷಣ ಬಂದ್ಬಿಟ್ರೆ ಎಡಸು. ಸಾಕು ನಮಗೀಗ ಸೊಪ್ಪು, ಎತ್ತಿಟ್ಬಿಡೋಣ.